ಬೆಳಗ್ಗೆ ಏನಪ್ಪ ಅಂತಂದರೆ ನಮ್ಮ ಕೆದವರು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಏನು ಮಾಡಿದಾರೆ ಅಂತಂದರೆ ಒಂದು ಶಾಕಿಂಗ್ ನ್ಯೂಸ್ ಥರ ಕೊಟ್ಟಿದ್ದಾರೆ. ಕೆ ವೆಬ್ಸೈಟಲ್ಲಿ ಬಂದು ಯಾರೆಲ್ಲ ಚೆಕ್ಔಟ್ ಮಾಡ್ಕೊಂಡ್ರೆ ಆ್ಯಕ್ಚುಲಿ ನೈಟ್ ಟೈಮೇ ಬಿಟ್ಟಿದ್ರೆ ಅನ್ಸುತ್ತೆ ಅದು. ಬೆಳಗ್ಗೆ ನೋಡ್ಕೊಂಡ್ರೆ ಮಾತ್ರ ಫುಲ್ ಶಾಕಿಂಗಲ್ಲಿ ಇರ್ತಾರೆ. ಸರಿ, ಈಗ ಅಂತೂ ಇಷ್ಟೊತ್ತು ಲೈವ್ ಸೆಷನ್ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಏನು ಹೇಳೋದಂತಂದರೆ ಈಗ ಮೇನ್ ಥಿಂಗ್ಸ್ ಬಂದುಬಿಟ್ಟು ಯಾರಿಲ್ಲ. ಓಕೆ, ಈಗ ಫಸ್ಟ್ ರೌಂಡ್ಗೆ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನೋದು ಬಿಟ್ಟಿದ್ರು. ಅದಾದ ತಕ್ಷಣ ಈಗ ಆಪ್ಷನ್ ಎಂಟ್ರಿ ಅನ್ನೋದು ಬಿಟ್ಬಿಟ್ಟಿದ್ದಾರೆ. ಓಕೆ, ಇದೇ ಒಂದು ದೊಡ್ಡ ಶಾಕಿಂಗ್ ನ್ಯೂಸು. ಈಗ ಸೀಟ್ ಮೆಟ್ರಿಕ್ಸ್ ಬಗ್ಗೆ ಏನು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ, ಇದು ಕರೆಕ್ಟಾಗಿ ಇನ್ನೂ ಕೂಡ ಡೀಟೇಲ್ಸಾಗಿ ಬಿಟ್ಟಿದ್ದಾರೆ. ಬಟ್ ಒಂದು ಎಕ್ಸಾಂಪಲ್ ತೋರ್ತೀನಿ, ಒಂದು ಮಿನಿಟ್ ಒಂದು ಕ್ಲಿಕ್ ಮಾಡ್ಕೊಂಡಾಗ ಈಗ ಬಿಟ್ಟಿದ್ರೆ ಈ ರೀತಿಯಾದಾಗ ಈ ಸೀಟ್ ಮೆಟ್ರಿಕ್ಸ್ ಈ ಒಂದು ಯಾವ ಕಾಲೇಜ್ ಅಂತ ಮೆನ್ಷನ್ ಕಾಣಿಸ್ತಿಲ್ಲ ಸರಿಯಾಗಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಸೀಟ್ ಮೆಟ್ರಿಕ್ಸ್ ಇದೆ, ಇದು ಯಾವ ಕಾಲೇಜ್ ಅಂತ ಡೀಟೇಲ್ಸ್ ಗೊತ್ತಾಗ್ತಿಲ್ಲ. ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಹೋಗ್ತಂದ್ರೆ ಇಲ್ಲಿ ಗೊತ್ತಾಗ್ತದೆ. ಓಕೆ, ಕಾಣಿಸ್ತಿದೆ ನೋಡಿ, ಇದು ಗೊತ್ತಾಗ್ತದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇನ್ನೂ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ, ಯಾವ ಕಾಲೇಜ್ ಏನು ಅಂತಂದು. ಸೊ ಕೆಳಗಡೆ ಕೆಲವೊಂದಿಷ್ಟು ಕಾಲೇಜ್ ನೇಮ್ ತೋರಿಸ್ತಿದೆ, ಬಟ್ ಬಂದಿಲ್ಲ. ಅಂತಂದರೆ ಡೀಟೇಲ್ ಆಗಿ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಸೀಟ್ ಮೆಟ್ರಿಕ್ಸ್ ಸರಿಯಾಗಿ ಬಿಟ್ಟಿಲ್ಲ. ಕೇಳಿದವರು ಮಾಡಿಫೈ ಆಗಿಬಿಟ್ಟು ಎಲ್ಲವೂ ಕೂಡ ಕೋರ್ಸಸ್ ಬಿಡ್ತಾರೆ. ಆ್ಯಂಡ್ ಮೇನ್ ಆಗಿ ಗಮನಿಸಬೇಕಾಗಿದ್ದು ಇಂಜಿನಿಯರಿಂಗ್ ಮತ್ತು ಕೃಷಿ ಮತ್ತು ಪಶುವೈದ್ಯಕೀಯ ಮಾತ್ರ ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ರೆ ಇದೊಂದು ತಲೆಯಲ್ಲಿರಲಿ. ಈಗ ಆಪ್ಷನ್ ಎಂಟ್ರಿ ಪೇಜಲ್ಲಿ ಬಂದಾಗ ಇಷ್ಟೊತ್ತು ಲೈವಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡ್ಲಿಕ್ಕೆ ಹೋದಾಗ ನಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಾಗಿದ್ದು, ಆ ಆಪ್ಷನ್ ಎಂಟ್ರಿ ಹೋದಾಗ ಒಂದು ಲಾಸ್ಟ್ ಡೇಟ್ ಜುಲೈ 14 ಅಂತ ಬರ್ತದೆ. ಅಂದರೆ ಜುಲೈ 14 12 PM ಅಂತ ಬರ್ತದೆ ನೋಡಿ. ಇದು 14ನೇ ತಾರೀಕು ಆದ ನಂತರ ಆಪ್ಷನ್ ಎಂಟ್ರಿ ಬರಲ್ಲ ಅಂತಲ್ಲ, ಅದು ಮಾಕ್ ಅಲಾಟ್ಮೆಂಟ್ ಬಿಟ್ಟ ತಕ್ಷಣ ಮತ್ತೆ ಮಾಡ್ಬೋದು, ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ಬೋದು. ಅಂದರೆ ಕೇಳಿದವರು ಇನ್ನೂ ಕೂಡ ಶೆಡ್ಯೂಲ್ ಬಿಟ್ಟಿಲ್ಲ, ಎಲ್ಲರೂ ಕೂಡ ವೇಟ್ ಮಾಡತಕ್ಕಂಥದ್ದು. ಅದಕ್ಕೆ ಶೆಡ್ಯೂಲ್ ಬಿಟ್ಟಾದ ನಂತರ ನಿಮ್ಗೆ ಏನಂತಂದರೆ ಒಂದು ಕ್ಲಾರಿಫಿಕೇಷನ್ ಅನ್ನೋದು ಸಿಗುತ್ತೆ ಎಲ್ಲ ಒಂದು ಸ್ಟೂಡೆಂಟ್ಗೆ. ಸೊ ಇನ್ನೂ ಕೂಡ ಒಂದು ಕೇಳಿದವರು ಏನಪ್ಪ ಅಂದರೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ, ವೇಟ್ ಮಾಡೋಣ. ಓಕೆ, ಅದಾದ ನಂತರ ಬರೋದು ಈಗೇನಂತಂದರೆ ಈಗ ಆಪ್ಷನ್ ಎಂಟ್ರಿ ಪೇಜು ಲಾಗಿನ್ ಆಗಿ ಇವತ್ತು ಆಪ್ಷನ್ ಎಂಟ್ರಿ ಮಾಡಬೇಕಾ? ಖಂಡಿತವೂ ಕೂಡ ಈಗ ಅವಸರ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ನಾವು ದುಡ್ಡು ಪೇ ಮಾಡಿದ್ದೀನಿ ಅಂತಂದರೆ ಓಕೆ, ಮಾಡಿದರೆ ನಿಮ್ದು ಏನು ಸಮಸ್ಯೆ ಇಲ್ಲ. ಒನ್ ಟೈಮ್ 750 ರೂಪಾಯಿ ಪೇ ಮಾಡ್ತಾರಂತ ಮುಗೀತು. ನೆಕ್ಸ್ಟ್ ಟೈಮ್ ಪದೇ ಇಲ್ಲ. ಓಕೆ, ಈಗ ಪೇ ಮಾಡಿದಾರೆ ಅಂತಂದರೆ ಈಗ ಇಷ್ಟೊತ್ತು ಯಾರೆಲ್ಲ ಪೇ ಮಾಡಿದಾರೆ ಅವರೇ ಹೇಳಿದಾರೆ. ಆಪ್ಷನ್ ಎಂಟ್ರಿ ಪೇಜ್ ಒಳಗೋದಾಗೆ ಜುಲೈ 14 ಲಾಸ್ಟ್ ಡೇಟ್ ಅಂತ ಬರ್ತಾಯಿದೆ. ಆ್ಯಂಡ್ ಅಲ್ಲಿ ಕಾಲೇಜಸ್ ಕೋರ್ಸಸ್ಗಳು ತೋರಿಸ್ತಾ ಇದ್ದಾವೆ, ಬಟ್ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ಓಕೆ, ಕಾಲೇಜಸ್ ತೋರಿಸ್ತಿದೆ, ಬಟ್ ಕೋರ್ಸಸ್ಗಳು ತೋರಿಸ್ತಿದೆ, ಕಾಲೇಜಸ್ ಕೂಡ ತೋರಿಸಿದ್ರು ಕುರಿತಾ ನಿಮಗೆ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರೋಲ್ಲ. ಯಾಕಂದರೆ ಆ್ಯಕ್ಚುಲಿ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಕೇಳಿದವ್ರು ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಓಕೆ, ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರೋದು ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್ ವೆಟರ್ನರಿ ಮಾತ್ರ. ಆ ಒಂದು ಕೋರ್ಸಸ್ಗಳನ್ನು ಮಾತ್ರ ಈ ಸದ್ಯಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಯಾವೆಲ್ಲ ಕೋರ್ಸಸ್ಗಳು ಬರ್ತಾವೆ ಅವನ್ನೆಲ್ಲ ಕೂಡ ಆ್ಯಡ್ ಮಾಡ್ತಾ ಅವನು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇದು ಒಂದು ಕಡೆ ಆಯ್ತು ಅಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಹುಡುಗರಿಗೆ ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ ಆಗಿಲ್ಲ. ಆ್ಯಂಡ್ ನೀಟ್ ಅವರು ಕೂಡ ಇನ್ನೂ ಕೂಡ ಇದರ ಬಂದಿಲ್ಲ. ಅದು ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ರು, ಹುಡುಗರಿಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾತ್ರ ಬಿಟ್ಟಿದ್ದಾರೆ, ಅದೊಂದು ತಲೆಯಲ್ಲಿಟ್ಟವರು. ಆ್ಯಂಡ್ ಈ ಒಂದು ಲಿಂಕ್ ಮೊದಲು ಹೇಳ್ತೀನಿ ನೋಡಿ, ಇದು ರಿಯಲ್ ಲಿಂಕು. ಇದು ಮಾತ್ರ ಯಾವುದೇ ರೀತಿಯಾಗಿ ಮತ್ತೆ ನಿಮಗೆ ಟ್ರಯಲ್ ಗೇಲ್ಲ ಅಂತಲ್ಲ, ಇದು ರಿಯಲ್ ಲಿಂಕೆ. ಯಾಕಂದರೆ ದುಡ್ಡು ಪೇ ಮಾಡಿ ಆಗಲೇ ಲಾಗಿನ್ ಅಲ್ಲಿವರೆಗೂ ಹೋಗಿದ್ರು ಅಂತಂದರೆ ದುಡ್ಡು ಸುಮ್ಗೆ ಕಟ್ಸ್ಕೊಳ್ಳಲ್ಲ ಕೇಳಿದವರು, ರಿಯಲ್ ಲಿಂಕೆ. ಓಕೆ, ಈಗ ಹೇಳೋದಷ್ಟೇ ಅಂದರೆ ನೀಟು ಮತ್ತು KCET ಎರಡು ಕೂಡ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋರಿಗೆ ನೀಟ್ ಅವರು ಹೇಳ್ತೇವೆ ನೋಡಿ, ನೀಟ್ ಅವರು ಇಲ್ಲಿ KCET ಪಾರ್ಟಿಸಿಪೇಟ್ ಮಾಡಲೇಬೇಕಂತ ಮ್ಯಾಂಡೇಟರಿ ಇಲ್ಲ. ಬಟ್ ನೀವು KCET ಬ್ಯಾಕಪ್ ಆಗಿ ಇಂಜಿನಿಯರಿಂಗ್ ಮತ್ತು ಬೇರೆ ಅಗ್ರಿಕಲ್ಚರ್ ವಾಟರ್ನ ಇಟ್ಕೊಂಡಿದ್ರ ಅಂದರೆ ಈಗ ಆಪ್ಷನ್ ಎಂಟ್ರಿ ಮಾಡ್ಕೊರಿ. ನೀವು ಯಾವಾಗ ಈಗ MBBS ಮತ್ತು BDS ಮತ್ತು BMS ಬಿಡ್ತಾರೆ, ಪ್ರಿಯಾರಿಟಿ ಚೇಂಜ್ ಮಾಡ್ಕೊಡ್ರಂತೆ. ಓಕೆ, ಇನ್ನೂವರೆಗೂ ಕೂಡ ಯಾರೆಲ್ಲ KCET ರಿಜಿಸ್ಟ್ರೇಷನ್ ಆಗಿಲ್ಲ, ನೀಟ್ ಓನ್ಲಿ ಬರೆದವರು ಆಗ್ರಿ. ಯಾಕಂದರೆ ಇನ್ನು ಕೂಡ ಕೆಲವೊಂದಿಷ್ಟು ದಿನಗಳಲ್ಲಿ ನೀಟ್ ಕೂಡ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಅದಾದ ತಕ್ಷಣ ಈಗ ಹುಡುಗರು ಕೇಳ್ತಾ ಇದ್ದಾರೆ ನಾವು ಎರಡು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಖಂಡಿತವರು ಕೂಡ ಎರಡು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಕೊಟ್ಟಿರ್ತಕ್ಕಂಥ ಪ್ರಿಯಾರಿಟಿ ಆಮೇಲೆ ಚೇಂಜ್ ಮಾಡ್ಕೋಬೋದು. ಎಲ್ಲ ಕೋರ್ಸಸ್ ಬಂದಿಲ್ಲ, ಅದೊಂದು ತಿಳಿದುಕೊಡ್ರಿ. ಕೆಲವೊಂದಿಷ್ಟು BS ನರ್ಸಿಂಗ್ ಕಾಣಿಸ್ತಿಲ್ಲ, ಅದರಲ್ಲಿ BPT ತೋರಿಸ್ತಾ ಇದೆ. ಆ್ಯಂಡ್ ಬೇರೆ ಕೋರ್ಸಸ್ ಕೂಡ ತೋರಿಸ್ತಾ ಇದೆ, ಬಟ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಓಕೆ, ಇದನ್ನೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಹೇಳೋದಂದರೆ ಇವತ್ತು ಸಾಯಂಕಾಲವರೆಗೂ ಕೂಡ ವೇಟ್ ಮಾಡಿರಿ ಪ್ಲೀಸ್. ಇವತ್ತು ಸಾಯಂಕಾಲವರೆಗೂ ಕೂಡ ಏನೂ ಕೂಡ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಕೆಲಸ. ಇವತ್ತು ಸುಮ್ಮನೆ ಬಿಟ್ಟಾಕ್ಬಿಡಿ, ಇವತ್ತೊಂದು ದಿನ ನಂದಲ್ಲ, ಬರೀ ಜಸ್ಟ್ ಇನ್ಫಾರ್ಮೇಷನ್ ತಿಳ್ಕೊತ ಹೋಗ್ತಿದ್ದೀನಿ. ನಾಳೆಯಿಂದ ಮಾಡೋಣ. ಯಾಕಂದರೆ ಜುಲೈ 14 ಲಾಸ್ಟ್ ಡೇಟ್ ಅಂತ ತೋರಿಸ್ತಿದ್ರೆ ಇದು ಪೋಸ್ಟ್ ಮಾಕ್ ಅಲಾಟ್ಮೆಂಟ್ ಅನ್ನಿಸ್ತದೆ. ಓಕೆ, ಹೋದ ವರ್ಷ ಕೂಡ 2 ಸತಿ ಮಾಕ್ ಅಲಾಟ್ಮೆಂಟ್ ಮಾಡಿದರು, ಈ ಸರ್ತಿ ಕೂಡ 2 ಸತಿ ಮಾಕ್ ಅಲಾಟ್ಮೆಂಟ್ ಮಾಡ್ಬೋದು. ಓಕೆ, ಮಾಡ್ಬೋದು. ಬಟ್ ಒಂದು ಶೆಡ್ಯೂಲ್ ಬಿಡ್ತಾ ಇಲ್ಲ ಕೇಳಿದವರು ಇದುವರೆಗೆ. ಆದರೂ ಬೆಳಗ್ಗೆ ಒಂದು ಲಿಂಕ್ ಅಂತ ಬಿಟ್ಬಿಟ್ಟು ಕೇಳಿದವರು ಇನ್ನೂ ಕೂಡ ಯಾವುದೇ ರೀತಿಯಾಗಿ ನಮಗೆ ಒಂದು ಪ್ಲೀಸ್ ಒಂದು ಶೆಡ್ಯೂಲ್ ಬಿಟ್ಬಿಟ್ರೆ ಯಾವುದೇ ರೀತಿ ಹುಡುಗರಿಗೆ ಸಮಸ್ಯೆ ಇರಲ್ಲ, ಯಾವುದೇ ರೀತಿ ಕನ್ಫ್ಯೂಷನ್ ಕೂಡ ಇರಲ್ಲ. ಒಂದು ಸೀಟ್ ಮೆಟ್ರಿಕ್ಸ್ ಬೇಗ ಎಲ್ಲನೂ ಕೂಡ ಕಂಪ್ಲೀಟಾಗಿ ಬಿಡ್ರಿ, ಒಂದು ಫೀ ಸ್ಟ್ರಕ್ಚರ್ ಬಿಡ್ರಿ. ಆಮೇಲೆ ಅಂದರೆ ಎಲ್ಲನೂ ಕೂಡ ಒಂದು ಶೆಡ್ಯೂಲಲ್ಲಿ ಬಿಟ್ಟುಬಿಟ್ರೆ ಹುಡುಗರಿಗೆ ಸಮಾಧಾನ. ಅಂದರೆ ಎಷ್ಟು ಸರ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್ 14ನೇ ತಾರೀಕು ಆದ ತಕ್ಷಣ 15ಕ್ಕೆ ಏನೋ ಮಾರ್ಕ್ ಅಲಾಟ್ಮೆಂಟ್ ಮಾಡ್ತಾರೆ. ಬಟ್ ಇನ್ನೊಂದು ಟೈಮ್ ಡೈರೆಕ್ಟಾಗಿ ನೀಟ್ ಸ್ಟೂಡೆಂಟ್ ಒಂದೇ ಟೈಮ್ ಆಪ್ಷನ್ ಎಂಟ್ರಿ ಮಾಡಿ ಡೈರೆಕ್ಟಾಗಿ ರಿಯಲ್ ಅಲಾಟ್ಮೆಂಟ್ ಮಾಡ್ತಾರೆ. ಅಥವಾ ನೀಟ್ ಸ್ಟೂಡೆಂಟ್ ಕೂಡ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಮತ್ತು ಇನ್ನೊಂದು ಟೈಮ್ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಎರಡನೇ ಸರ್ತಿ ಮಾರ್ಕ್ ಅಲಾಟ್ಮೆಂಟ್ ಮಾಡ್ತಾರೆ. ಇದೆಲ್ಲನೂ ಕೂಡ ಜಸ್ಟ್ ಕ್ವಶನ್ಸ್ಗಳಾಗಿ ನಮ್ಮ ಕಣ್ಮುಂದೆ ಇರೋದು. ಓಕೆ, ಇದಕ್ಕೆಲ್ಲನೂ ಕೂಡ ಬೇಕಂತಂದರೆ ಎಲ್ಲನೂ ಕೂಡ ಆನ್ಸರ್ ಬೇಕಂತಂದರೆ ಇವತ್ತು KE ಕಡೆಯಿಂದ ಭಾಳಷ್ಟುಗಳು ಅಪ್ಡೇಟ್ಸ್ಗಳು ನಮ್ಮ ಒಂದು KE ವೆಬ್ಸೈಟಲ್ಲಿ ನಡೀತದೆ. ಭಾಳಷ್ಟು ಆ್ಯಕ್ಟಿವ್ ಇರಿ. ಯಾಕಂದರೆ ಏನೇ ಒಂದು ಅಪ್ಡೇಟ್ಸ್ ಬಂದರೂ ಕೂಡ ತಿಳಿಸ್ತೀವಿ. ಈಗ ಮಾಡುವಂಥ ಕೆಲಸ ಇದು ನಿಮ್ಮ ಒಂದು ಕೌನ್ಸಿಲಿಂಗ್. ಈಗೇನು ಆ್ಯಕ್ಚುಲಿ ಇದು ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಂಗೆ.
ವೆರಿಫಿಕೇಷನ್ ಸ್ಲಿಪ್ಪು ಬಿಟ್ಟಾಗಲಿದ್ದಾನೆ ನಿಮ್ಮೊಂದು ಕೌನ್ಸಿಲಿಂಗ್ ಸ್ಟಾರ್ಟು. ಓಕೆ, ಅದನ್ನ ನಾವು ಒಪ್ಕೊತೀವಿ. ಬಟ್ ಆಪ್ಷನ್ ಎಂಟ್ರಿ ಯಾವ ಬಿಡ್ತಾರೆ ಅದು ನಿಮಗೆ ಮೇನು. ಇದೇ ನಿಮ್ಮ ಒಂದು ಡಿಸೈಡ್ ಮಾಡ್ತದೆ ನಿಮ್ಗೆ ಯಾವ ಕಾಲೇಜ್ ಸಿಗ್ತದೆ, ನಿಮ್ಮ ಮುಂದೆ 4 ವರ್ಷ ಅಥವಾ ಲೈಫ್ ಲಾಂಗ್ ಯಾವ ರೀತಿ ಇರುತ್ತೆ ಅಂತ ಡಿಸೈಡ್ ಮಾಡ್ತದೆ. ಅವಸರಪಟ್ಟು ಸಡನ್ನಾಗಿ ಇದುವರೆಗೂ ಕೂಡ ದುಡ್ಡು ಪೇ ಮಾಡಿಲ್ಲ ಅಂತಂದರೆ ಸುಮ್ಮನೆ ಬಿಟ್ಟಾಕಿ. ಈಗ ದುಡ್ಡು ಪೇ ಮಾಡಿದ್ರು ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬಿಡಿ. ವೇಟ್ ಮಾಡೋಣ, ಇವತ್ತು ಸಾಯಂಕಾಲವರೆಗೂ ಕೂಡ ವೇಟ್ ಮಾಡೋಣ. ನಾಳೆ ಟೈಮ್ ಇದೆ, 14ನೇ ತಾರೀಕಿದೆ ಅಂತ. ನಾಳೆ ಅಥವಾ ನಾಡಿದ್ದು ಟೈಮ್ 13ನೇ ತಾರೀಕು ನೈಟು, 14ನೇ ತಾರೀಕು ಬಿಫೋರ್ 12 PM ವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ನಡೀತದೆ. 12 ಗಂಟೆ ಹೋಲಿ, 14ನೇ ತಾರೀಕು ಮುಗಿತಪ್ಪ ಮಾರ್ಕ್ ಅಲಾಟ್ಮೆಂಟ್ ಬಿಟ್ಟು, ಅದಾದ ನಂತರ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಕ್ಕೋಸ್ಕರ ಕೇಳಿದ್ರು ಟೈಮ್ ಕೊಡ್ತಿರೋದು. ಎಕ್ಸ್ಪೀರಿಯನ್ಸ್ ಆಗಲಿ ಹುಡುಗರಿಗೆ ಟೈಮ್ ಕೊಟ್ಟಷ್ಟು ಎಲ್ಲ ಒಂದು ಸ್ಟೂಡೆಂಟ್ ಮಾಡ್ಕೊತಾರೆ ಅನ್ನೋಕ್ಕೋಸ್ಕರನೇ ಟೈಮ್ ಕೊಟ್ಟಿದ್ದಾರೆ. ಓಕೆ, ಅವಸರ ಮಾಡ್ಲಿಕ್ಕೆ ಹೋಗ್ಬಿಡಿ, ಟೈಮ್ ಇನ್ನೂ ಕೂಡ ಭಾಳಷ್ಟು ಇದೆ. ನಾವು ನಿಮಗೆ ಲೈವ್ ಡೆಮೋ ಬೇಕಂತಂದರೆ ಈ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಕೇಳಿದವರೇ ಒಂದು ಲೈವ್ ಡೆಮೋ ವೀಡಿಯೋ ಮಾಡಿದಾರೆ, ಅದನ್ನು ಲೈವ್ ಡೆಮೋ ನೋಡ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಓಕೆ ಸರಿ, ಓಕೆ, ಇವತ್ತು ಮೇಲಿಂದ ಮೇಲೆ ಅಪ್ಡೇಟ್ಸ್ಗಳು ಬರ್ತಾಯಿದೆ. ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.